ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಪ್ರೀತಿಯ ವೀಕ್ಷಕರಿಗೆಲ್ಲ ಭಗವತಿ ಸಂಕಲ್ಪಕ್ಕೆ ಸ್ವಾಗತ. ಹರೇ ರಾಮ. ಇಂದು ಸೋಮವಾರ, ಜೂನ್ 1ನೇ ತಾರೀಕು 2026ನೇ ಇಸ್ವಿ. ಭಗವತಿ ಸಂಕಲ್ಪದಲ್ಲಿ ಪಂಚಾಂಗದ ವೀಕ್ಷಣೆಯನ್ನು ಮಾಡಿಕೊಳ್ಳೋಣ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಕೈಲಾಸೆ ಅಭಯದಾನ ಶೂಲ ಸಮೃಗಂ ಕಲ್ಪದ್ರುಮೂಲೆ ಸ್ಥಿತಂ ಕರ್ಪೂರ ಸ್ಫಟಿಕೇಂದು ಸುಂದರತನುಂ ಕಾತ್ಯಾಯನಿ ಸೇವಿತುಂ ಗಂಗಾ ತುಂಗ ತರಂಗರಂಜಿತ ಜಟಾಭಾರಂ ಕೃಪಾ ಸಾಗರಂ ಕಂಠಾಲಂಕೃತ ಶೇಷಭೂಷಣಮಂ ಸಂಜೀವನೀಂ ಭಾವಯೇ. ಶ್ರೀ ಸಂಜೀವಿನಿ ರುದ್ರಾಯ ನಮಃ. ಆತ್ಮೀಯರೇ, ಇಂದು ಸ್ವಸ್ತಿ ಶ್ರೀ ವಿಜಯಾಭ್ಯುದಯ ನೃಪಶಾಲಿ ವಾಹನ ಗತಶಕ ವರ್ಷ 1948ನೇ ಮಂಗಲಕರ ಪರಾಭವನಾಮ ಸಂವತ್ಸರದ ಉತ್ತರಾಯಣ ಗ್ರೀಷ್ಮ ಋತು ಅಧಿಕ ಜ್ಯೇಷ್ಠ ಮಾಸದ ಕೃಷ್ಣ ಪಕ್ಷದ ಪ್ರತಿಪದೇ ತಿಥಿಯಾಗಿರತಕ್ಕಂಥದ್ದು. ವಾರ ಸೋಮವಾರವಾಗಿದೆ. ಈ ದಿವಸದ ನಕ್ಷತ್ರ ಜ್ಯೇಷ್ಠ ನಕ್ಷತ್ರ ಇದೆ. ಈ ದಿವಸದ ಯೋಗ ಸಾಧ್ಯನಾಮ ಯೋಗ ಕೌಲವ ಕರ್ಣ ಇರತಕ್ಕಂತಹದ್ದು ಇಂದಿನ ಪಂಚಾಂಗದಲ್ಲಿ. ಹೀಗಿರುವಾಗ ಇವತ್ತಿನ ದಿವಸದ ಖಗೋಳದಲ್ಲಿಯ ಗ್ರಹಗಳ ಸ್ಥಿತಿ ಹೇಗಿದೆ ಹೇಳುವಂತಹದ್ದನ್ನು ನೋಡೋಣ. ನೋಡಿ, ಮೇಷರಾಶಿಯಲ್ಲಿ ಕುಜ ಸ್ವಕ್ಷೇತ್ರದಲ್ಲೇ ಇದ್ದಾನೆ. ವೃಷಭ ರಾಶಿಯಲ್ಲಿ ಶತ್ರುವಿನ ಮನೆಯಲ್ಲಿ ರವಿ ಇದ್ದಾನೆ. ಮಿಥುನ ರಾಶಿಯಲ್ಲಿ ಶುಕ್ರ, ಬುಧ ಮತ್ತು ಗುರು 3 ಶುಭ ಗ್ರಹಗಳಿದ್ದಾವೆ. ಗುರು ಶತ್ರುವಿನ ಮನೆಯಲ್ಲೇ ಇದ್ದಾನೆ, ಬುಧ ಸ್ವಕ್ಷೇತ್ರದಲ್ಲಿ. ಕರ್ಕಾಟಕ ರಾಶಿಯಲ್ಲಿ ಯಾವುದೇ ಗ್ರಹ ಇಲ್ಲ. ಸಿಂಹ ರಾಶಿಯಲ್ಲಿ ಎಂದಿನಂತೆ ಕೇತು. ಕನ್ಯಾ ರಾಶಿಯಲ್ಲಿ ಮಾಂದ್ಯೋದಯವಾಗಿದೆ. ತುಲಾ ಶೂನ್ಯ. ವೃಶ್ಚಿಕ ರಾಶಿಯಲ್ಲಿ ಜ್ಯೇಷ್ಠ ನಕ್ಷತ್ರದಲ್ಲಿ ಚಂದ್ರನಿದ್ದಾನೆ ಇವತ್ತಿನ ದಿವಸ. ಧನುಷ್ ಶೂನ್ಯವಾಗಿದೆ. ಮಕರವೂ ಶೂನ್ಯವಾಗಿದೆ. ಕುಂಭ ರಾಶಿಯಲ್ಲಿ ಎಂದಿನಂತೆ ರಾಹು. ಮೀನ ರಾಶಿಯಲ್ಲಿ ಶನಿಯ ಸ್ಥಿತಿ. ಇದು ಇವತ್ತಿನ ಗ್ರಹ ಸ್ಥಿತಿಯಾಗಿರತಕ್ಕಂತಹದ್ದು. ಹೀಗಿರುವಾಗ ಮೇಷಾದಿ 12 ರಾಶಿಗಳ ಫಲಾಫಲಗಳು ಹೇಗಿದೆ ನೋಡೋಣ. ಮೊದಲು ಮೇಷರಾಶಿ. ಮೇಷರಾಶಿಯವರ ಫಲವನ್ನು ನೋಡುವಾಗ ಸ್ವಕ್ಷೇತ್ರದಲ್ಲಿ ಕುಜ ಇದ್ದದ್ದರಿಂದ ಎಲ್ಲ ಕೆಲಸ ಕಾರ್ಯಗಳನ್ನು ಸುಗಮವಾಗಿ ಮಾಡಿಕೊಳ್ಳಲಿಕ್ಕೆ ಆಗುವಂತಹದ್ದು. ಮಾನಸಿಕವಾದಂತಹ ಒತ್ತಡಗಳು ದೂರವಾಗ್ತದೆ. ಆರ್ಥಿಕವಾದ ಸಂಕಷ್ಟಗಳು ಉಂಟಾಗುವಂತಹ ಸಾಧ್ಯತೆ. ಹೊಟ್ಟೆಯಲ್ಲಿ ವ್ಯಾಧಿ ಅಥವಾ ಕಂಠಭಾಗದಲ್ಲಿ ಏನೋ ಒಂದು ರೀತಿಯಂತಹ ಕಿರಿಕಿರಿ ಇವತ್ತಿನ ದಿವಸ. ಲಾಭ ಸ್ಥಾನದಲ್ಲಿ ಅರ್ಥಾತ್ ಬಾಧಾ ಸ್ಥಾನದಲ್ಲಿ ರಾಹು ಇದ್ದದ್ದರಿಂದ ಸ್ವಲ್ಪ ಕಾಲು ಮಂಡಿಯಿಂದ ಕೆಳಭಾಗದಲ್ಲಿ ನೋವನ್ನು ಕಾಣುವಂತಹ ಸಾಧ್ಯತೆ ಇರತಕ್ಕಂತಹದ್ದು. ಸಾಡೆ ತುಂಬಾ ಜಾಗೃತಿಯಾಗಿರಬೇಕು ವಾಹನವನ್ನು ಓಡಿಸುವಾಗ. ದೋಷ ಪರಿಹಾರಕ್ಕಾಗಿ ನೀವು ಮಾಡಿಕೊಳ್ಳಬೇಕಾಗಿರ್ತಕ್ಕಂಥದ್ದು ಸುಬ್ರಹ್ಮಣ್ಯೇಶ್ವರನಿಗೆ ನಮನವನ್ನು ಸಲ್ಲಿಸಿ ನಮಸ್ಕಾರವನ್ನು ಮಾಡಿ ದೇವಸ್ಥಾನಕ್ಕೆ ಹೋಗಿ ಬನ್ನಿ. ನೀವು ಬಳಸಿಕೊಳ್ಳಬೇಕಾಗಿರ್ತಕ್ಕಂತಹ ಸಂಖ್ಯೆ 9 ಬಳಸಿಕೊಳ್ಳಿ. ಜೊತೆಯಲ್ಲಿ ಪೂರ್ವ ದಿಕ್ಕಿನಲ್ಲಿ ವ್ಯವಹಾರವನ್ನು ಇಟ್ಟುಕೊಳ್ಳುವುದರಿಂದ ಮೇಷರಾಶಿಯವರಿಗೆ ಶುಭ ಇದೆ. ಈಗ ವೃಷಭ ರಾಶಿ ನೋಡಿ, ವೃಷಭ ರಾಶಿಯವರ ಫಲವನ್ನು ನೋಡುವಾಗ ಆರೋಗ್ಯ ಸ್ಥಾನಾಧಿಪತಿಯಂತಹ ಸೂರ್ಯ ನಿಮ್ಮ ರಾಶಿಯಲ್ಲಿದ್ದಾನೆ. ತುಂಬಾ ಜಾಗ್ರತೆ ಬೇಕು, ಯಾಕೆಂದ್ರೆ ಶತ್ರುವಿನ ಮನೆ ಇದು. ಹೀಗಾಗಿ ನಿಮ್ಮ ದೇಹದಲ್ಲೇ ಶತ್ರುಗಳು ಇದ್ದಿರ್ತಾರೆ. ಆಗಾಗ ತೊಂದರೆಯನ್ನು ಕೊಡುವಂತಹ ಸಾಧ್ಯತೆ ಇರತಕ್ಕಂತಹದ್ದು ಈ ಮುಖ ಭಾಗದಲ್ಲಿ. ಆದ್ರಿಂದ ಸ್ವಲ್ಪ ಜಾಗ್ರತೆ ಬೇಕು. ಶತ್ರುಗಳಿಂದ ಉಪದ್ರವ ಅಥವಾ ಮುಖದ ಭಾಗದಲ್ಲಿ ಗಾಯಗಳಾಗಬಹುದು ಅಥವಾ ಕಲೆಗಳು ನಿಲ್ಲಬಹುದು ಅಥವಾ ಹೆಣ್ಣು ಮಕ್ಕಳಿಗಂತೂ ಮುಖದ ಭಾಗದಲ್ಲಿ ಮೊಡವೆಗಳು ಏಳುವಂತಹ ಸಾಧ್ಯತೆಗಳು, ಅವುಗಳಿಂದ ಮುಖ ಲಕ್ಷಣ ಹೊರಟು ಹೋಗ್ತದೆ. ಸ್ವಲ್ಪ ಜಾಗ್ರತೆ ವಹಿಸಬೇಕು. ಜೊತೆಯಲ್ಲಿ ನಿಮ್ಮ ರಾಶಿಗೆ ದ್ವಿತೀಯ ಸ್ಥಾನದಲ್ಲಿ ಧನಸ್ಥಾನದಲ್ಲಿ ಶುಕ್ರ ಇದ್ದದ್ದರಿಂದ ಧನ ವೃದ್ಧಿ, ಧನಾಧಿಪತಿಯ ಒಟ್ಟಿಗೆ ಇದ್ದಾನೆ. ಧನ ವೃದ್ಧಿ ಆಗುವಂತಹ ಸಾಧ್ಯತೆ. ವ್ಯಾಪಾರದಲ್ಲಿ ಅಭಿವೃದ್ಧಿ, ಮಾನಸಿಕವಾದಂತಹ ಒತ್ತಡ ನಿವಾರಣೆ. ಆದರೆ ಶನಿ ದೃಷ್ಟಿ ಇದ್ದದ್ರಿಂದ ಪ್ರಯಾಣದಲ್ಲಿ ಸ್ವಲ್ಪ ಜಾಗ್ರತೆ. ಪರಿಹಾರಕ್ಕಾಗಿ ನೀವು ಮಾಡಿಕೊಳ್ಳಬೇಕಾಗಿರತಕ್ಕಂತಹದ್ದು ಪರಮೇಶ್ವರನ ದರ್ಶನವನ್ನ ಮಾಡುವುದರಿಂದ ಅಥವಾ ಶಿವನ ಸಂಸಾರದ ದರ್ಶನವನ್ನು ಮಾಡುವುದರಿಂದ ನಿಮ್ಮ ಕಷ್ಟಗಳು ದೂರವಾಗುವಂತಹ ಲಕ್ಷಣ ಇವತ್ತಿನ ದಿವಸ. ನೀವು ಬಳಸಬೇಕಾಗಿರ್ತಕ್ಕಂತಹ ಸಂಖ್ಯೆ 6. ಬಿಳಿ ಬಣ್ಣ ನಿಮಗೆ ಅತ್ಯಂತ ಅನುಕೂಲಕರವಾಗಿರ್ತಕ್ಕಂತಹದ್ದು. ಪೂರ್ವ ದಿಕ್ಕಿನಲ್ಲಿ ವ್ಯವಹಾರವನ್ನು ಮಾಡಿ. ಈಗ ಮಿಥುನ ರಾಶಿ. ಮಿಥುನ ರಾಶಿಯವರ ಫಲವನ್ನು ನೋಡುವಾಗ 3 ಶುಭ ಗ್ರಹಗಳು, ತ್ರಿಗ್ರಹ ಯೋಗ. 3 ಶುಭ ಗ್ರಹಗಳಿದ್ದಾವೆ. ಗ್ರಹಗಳ ಬಲ ಇರುವುದರಿಂದ ಕೆಲಸ ಕಾರ್ಯಗಳೆಲ್ಲ ಸುಗಮವಾಗಿ ಆಗ್ತದೆ. ವ್ಯವಹಾರದಲ್ಲಿ ತೊಡಕೆಲ್ಲ ನಿವಾರಣೆಯಾಗಿ ಬರಬೇಕಾದಂತಹ ಹಣ ಬರ್ತದೆ. ನಷ್ಟ ವಸ್ತು ಪ್ರಾಪ್ತಿಯಾಗುವಂತಹ ಲಕ್ಷಣ. ಸಪ್ತಮಾಧಿಪತಿ ನಿಮ್ಮ ರಾಶಿಗೆ ಬಂದಿದ್ದಾನೆ. ದಾಂಪತ್ಯ ಜೀವನದಲ್ಲಿ ಸುಖ ನೆಮ್ಮದಿಯನ್ನು ಕಾಣುವಂತಹ ಒಂದು ಸುಸಂದರ್ಭವಾಗಿರತಕ್ಕಂತಹದ್ದು. ಆದರೆ ಆರ್ಥಿಕವಾಗಿ ಸ್ವಲ್ಪ ಸಂಕಷ್ಟಕ್ಕೆ ಸಿಲುಕಿಕೊಳ್ತೀರಿ. ನಿಮ್ಮ ಹಣವೇ ನಿಮಗೆ ಲಭ್ಯವಾಗುವುದಿಲ್ಲ. ಅದರಿಂದ ಸ್ವಲ್ಪ ತೊಂದರೆ ಪಡುವಂತಹ ಸಾಧ್ಯತೆ. ಗೃಹ ನಿರ್ಮಾಣವನ್ನು ಮಾಡತಕ್ಕಂಥವರಿಗೆ ಸ್ವಲ್ಪ ಅನುಕೂಲದ ಸ್ಥಿತಿ ಆಗಿರ್ತಕ್ಕಂಥದ್ದು. ಹೀಗಿರುವಾಗ ನೀವು ಬಳಸಿಕೊಳ್ಳಬೇಕಾಗಿರ್ತಕ್ಕಂತಹ ಸಂಖ್ಯೆ 5. ನಿಮಗೆ ಪೂರ್ವ ದಿಕ್ಕು ಅಥವಾ ಆಗ್ನೇಯ ದಿಕ್ಕು ನಿಮಗೆ ಯೋಗ್ಯವಾಗಿರ್ತಕ್ಕಂಥದ್ದು ಇವತ್ತಿನ ದಿವಸ. ವಿಷ್ಣು ಸಹಸ್ರನಾಮ ಪಾರಾಯಣ, ವಿಷ್ಣುವಿನ ದರ್ಶನ ಇವೆಲ್ಲ ನಿಮಗೆ ಅನುಕೂಲವನ್ನು ತರ್ತದೆ ಮಿಥುನ ರಾಶಿಯವರಿಗೆ ಇವತ್ತಿನ ಕಾಲಘಟ್ಟದಲ್ಲಿ. ಈಗ ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿಯವರ ಫಲವನ್ನು ನೋಡುವಾಗ ನಿಮ್ಮ ರಾಶಿಯ ಅಧಿಪತಿಯಾಗಿರ್ತಕ್ಕಂತಹ ಚಂದ್ರನು ನೀಚ ಸ್ಥಾನದಲ್ಲಿದ್ದಾನೆ. ಚಂದ್ರ ಬಲ ಸ್ವಲ್ಪ ಕಡಿಮೆ ಇರತಕ್ಕಂತಹದ್ದು. ಕೃಷ್ಣ ಪಕ್ಷ ಬಂದ್ಬಿಟ್ಟಿದೆ. ಕೃಷ್ಣ ಪಕ್ಷದಲ್ಲಿ ಚಂದ್ರ ಬಲ ಕಡಿಮೆ ಆಗ್ತಾ ಹೋಗ್ತದೆ. ಆದರೆ ಚಂದ್ರ ನೀಚ ಚಂದ್ರನಾಗಿದ್ದಾನೆ. ಆದ್ದರಿಂದಲೇ ಯಾವುದೇ ಕೆಲಸ ಕಾರ್ಯಗಳನ್ನು ಹಮ್ಮಿಕೊಳ್ಳುವುದರಿಂದ ನಿಮಗೆ ಅಷ್ಟು ಸುಖ ಇಲ್ಲ. ಮಂಗಲ ಕಾರ್ಯಾದಿಗಳನ್ನ ಮಾಡಿಕೊಳ್ಳುವ
ಇರುವವರಿಗೆ ಈ ಸಂದರ್ಭ ಅಷ್ಟು ಒಳ್ಳೆಯದಲ್ಲ, ಯಾಕೆಂದ್ರೆ ಅಧಿಕ ಮಾಸವಾಗಿರತಕ್ಕಂಥದ್ದು. ಜೊತೆಯಲ್ಲಿ ನಿಮ್ಮ ರಾಶಿಯಿಂದ ಲಾಭಸ್ಥಾನದಲ್ಲಿ ಧನಾಧಿಪತಿ ಇದ್ದದರಿಂದ ಧನ ಲಾಭ ಇದೆ. ಹಣವನ್ನು ಕೊಟ್ಟು ಶತ್ರುತ್ವವನ್ನು ಕಟ್ಟಿಕೊಂಡವರಿಗೆ ಸ್ವಲ್ಪ ಮಟ್ಟಿಗೆ ನೆಮ್ಮದಿ ಉಂಟಾಗುವಂತಹ ಸಾಧ್ಯತೆ ಇರತಕ್ಕಂತಹದ್ದು. ನೋಡಿ, ನಿಮ್ಮ ರಾಶಿಯಿಂದ ಭಾಗ್ಯ ರಾಶಿಯಲ್ಲಿ ಶನಿ ಮಹಾತ್ಮ ಇದ್ದದ್ರಿಂದ ಭಾಗ್ಯ ವೃದ್ಧಿ ಆಗುವಂತಹ ಲಕ್ಷಣಗಳು ಕರ್ಕಾಟಕ ರಾಶಿಯವರಿಗೆ. ಇನ್ನೇನು ಸ್ವಲ್ಪ ದಿವಸದಲ್ಲೇ ಗುರು ಬರ್ತಾ ಇದ್ದಾನೆ ನಿಮ್ಮ ರಾಶಿಗೆ, ಹಂಸ ಯೋಗ ಆರಂಭವಾಗ್ತದೆ. ಯೋಚನೆ ಮಾಡಬೇಕಾದಿಲ್ಲ, ದುರ್ಗಾದೇವಿಯ ಪ್ರಾರ್ಥನೆ ಮಾಡ್ಕೊಳ್ಳಿ, 2 ನಿಮ್ಮ ಸಂಖ್ಯೆ ಬಳಸ್ಕೊಳ್ಳಿ, ಹಾಲು ಬಣ್ಣದ ವಸ್ತ್ರಗಳು, ದಕ್ಷಿಣ ದಿಕ್ಕು ಪಶ್ಚಿಮ ದಿಕ್ಕು ಇವೆಲ್ಲ ನಿಮಗೆ ಆಗಿ ಬರುವಂತಹದ್ದು. ಈಗ ಸಿಂಹರಾಶಿಯವರ ಫಲವನ್ನು ನೋಡುವಾಗ ರವಿ ಉಚ್ಚ ಸ್ಥಾನದಲ್ಲಿದ್ದಾನೆ, ಬಹಳ ಒಳ್ಳೆಯದು. ಕರ್ಮಸ್ಥಾನದಲ್ಲಿ ಇದ್ದದರಿಂದ ನಿಮ್ಮ ಸರ್ಕಾರಿ ಕೆಲಸ ಕಾರ್ಯಗಳೆಲ್ಲ ಸುಗಮವಾಗುವಂತಹ ಸಾಧ್ಯತೆ ಇರತಕ್ಕಂತಹದ್ದು. ಬಿಲ್ ಪಾಸ್ ಆಗಿಲ್ಲ ಅಂತ ಒತ್ತಡದಲ್ಲಿ ಇರ್ತೀರಿ, ಆದರೆ ಬಿಲ್ ಪಾಸ್ ಆಗುವಂತಹ ಲಕ್ಷಣ ಈಗ ಬಂದಿರತಕ್ಕಂತಹದ್ದು. ಧನಾಧಿಪತಿ ಲಾಭಕ್ಕೆ ಬಂದಿದ್ದಾನೆ, ಕರ್ಮಾಧಿಪತಿ ಲಾಭದಲ್ಲೇ ಇದ್ದಾನೆ, ಪಂಚಮಾಧಿಪತಿ ಅಂತಹ ಗುರು ಸಹಿತವಾಗಿ ಲಾಭದಲ್ಲಿದ್ದಾನೆ. ಅಂದಾಗ ಸಿಂಹರಾಶಿಯವರಿಗೆ ಅಷ್ಟಮ ಶನಿಯ ಕಾಟ ಇದ್ದರೂ ಕೆಲಸ ಕಾರ್ಯಗಳು ಸುಗಮವಾಗುವಂತಹ ಲಕ್ಷಣ ಈ ಸಂದರ್ಭದಲ್ಲಿ. ತಂದೆಗೆ ನಮಸ್ಕಾರವನ್ನು ಸಲ್ಲಿಸಿ ತಂದೆಯಿಂದ ಅನುಗ್ರಹವನ್ನು ಪಡ್ಕೊಳ್ಳಿ. ಸಿಂಹರಾಶಿಯವರು ನಿಮ್ಮ ಸಂಖ್ಯೆ 1 ಬಳಸಿಕೊಳ್ಳಿ. ಕೆಂಪು ಬಣ್ಣ, ಈಶ್ವರ ಆರಾಧನೆ, ದಕ್ಷಿಣ ದಿಕ್ಕು ಅಥವಾ ಪೂರ್ವ ದಿಕ್ಕು ನಿಮಗೆ ಯೋಗ್ಯವಾಗಿರತಕ್ಕಂಥದ್ದು. ಈಗ ಕನ್ಯಾ ರಾಶಿಯವರ ಫಲವನ್ನು ನೋಡುವಾಗ ನಿಮ್ಮ ರಾಶಿ ಅಧಿಪತಿ ಅಂತಹ ಬುಧನು ಕರ್ಮ ರಾಶಿಯಲ್ಲಿದ್ದಾನೆ. ಕರ್ಮ ರಾಶಿ ಅಂದ್ರೆ ಯಾವುದು? ಕರ್ಮ ರಾಶಿ ಅಂತಂದ್ರೆ ವಿಶೇಷವಾಗಿ ಎಲ್ಲ ಕೆಲಸ ಕಾರ್ಯಗಳು ಆಗುವಂತಹ ಕಾಲ. ನೀವು ಏನು ಕೆಲಸ ಮಾಡ್ತೀರೋ ಅವೆಲ್ಲವೂ ಸಹಿತವಾಗಿ ಯಶಸ್ಸನ್ನು ಕೊಡುವಂತಹ ಸಾಧ್ಯತೆ ಇರತಕ್ಕಂಥದ್ದು. ಕೆಲವರಂತೂ ಮನೆಯಲ್ಲೇ ಕುಳಿತುಕೊಂಡು ನಿಮ್ಮ ಉದ್ಯೋಗ ವ್ಯವಹಾರವನ್ನು ಮಾಡ್ತೀರಿ, ಅದರಲ್ಲೂ ಅಭಿವೃದ್ಧಿಯನ್ನು ಕಾಣುವಂತಹ ಒಂದು ಸುಸಂದರ್ಭ ಇರತಕ್ಕಂಥದ್ದು ಇವತ್ತಿನ ದಿವಸ. ನೋಡಿ, ನಿಮ್ಮ ರಾಶಿಯಿಂದ ಸಪ್ತಮ ರಾಶಿಯಲ್ಲಿರ್ತಕ್ಕಂತಹ ಶನಿ ಮಹಾತ್ಮನ ಪೂರ್ಣವಾದಂತಹ ದೃಷ್ಟಿ ಇದ್ದದ್ದರಿಂದ ಶನೇಶ್ವರನಿಗೆ ಸ್ವಲ್ಪ ಪರಿಹಾರವನ್ನು ಮಾಡ್ಕೊಳ್ಬೇಕು. ಮೃತ್ಯುಂಜಯ ದೇವಸ್ಥಾನಕ್ಕೆ ಹೋಗಿ ಬನ್ನಿ. ಮೃತ್ಯುಂಜಯನ ಅನುಗ್ರಹವನ್ನು ಪಡೆದುಕೊಳ್ಳುವುದರಿಂದ ನಿಮ್ಮ ಕಷ್ಟಗಳೆಲ್ಲ ದೂರವಾಗುವಂತಹ ಲಕ್ಷಣ ಇದೆ. ನಿಮಗೆ ಅಷ್ಟಮದಲ್ಲಿ ಅಂಗಾರಕ ಇದ್ದಾನೆ. ವೈವಾಹಿಕ ಜೀವನದಲ್ಲಿ ಇರ್ತಕ್ಕಂಥವರಿಗೆ ದಾಂಪತ್ಯದಲ್ಲಿ ಇವತ್ತಿನ ದಿವಸ ಸುಖ ಇಲ್ಲದಿರೋಕ್ಕೆ ಸಾಕಷ್ಟು ತೊಂದರೆ ಇರ್ತದೆ. ಸ್ವಲ್ಪ ಹುಷಾರಾಗಿ ಮಾತನಾಡುವಾಗ, ಭೇಟಿಯಾಗುವಾಗ ಹುಷಾರಾಗಿದ್ದರೆ ಅದನ್ನು ಸರಿ ಮಾಡಿಕೊಳ್ಳಲಿಕ್ಕೆ ಅವಕಾಶ ಇದೆ. ಸುಬ್ರಹ್ಮಣ್ಯೇಶ್ವರನ ಆರಾಧನೆಯಿಂದ ಕ್ಷೇಮ ಉಂಟಾಗ್ತದೆ. 5 ನಿಮ್ಮ ಸಂಖ್ಯೆಯನ್ನು ಬಳಸಿಕೊಳ್ಳಿ. ಹಸಿರು ಬಣ್ಣ ನಿಮಗೆ ಆಗಿ ಬರ್ತದೆ. ನೀವು ವಿಶೇಷವಾಗಿ ನೈಋತ್ಯ ಭಾಗದಲ್ಲಿ, ಅರ್ಥಾತ್ ಕುಬೇರ ಮೂಲೆಯ ಜಾಗದಲ್ಲಿ ಅಥವಾ ಕುಬೇರ ಮೂಲೆಯ ದಿಕ್ಕಿನಲ್ಲಿ ನಿಮ್ಮ ಕೆಲಸ ಕಾರ್ಯಗಳು ನಿಶ್ಚಿತ. ಈಗ ತುಲಾರಾಶಿಯವರ ಫಲವನ್ನು ನೋಡುವಾಗ ನಿಮಗೆ ಲಾಭಾಧಿಪತಿ ಆಗಿರ್ತಕ್ಕಂಥ ರವಿ ಅಷ್ಟಮದಲ್ಲಿದ್ದಾನೆ. ಸ್ವಲ್ಪ ಆರೋಗ್ಯದ ಕಡೆ ಗಮನ ಕೊಡಿ, ಯಾಕೆಂದರೆ ಮುಖದ ಭಾಗದಲ್ಲಿ ತೊಂದರೆ ಇರ್ತದೆ ವೃಷಭ ರಾಶಿಯವರಿಗೆ ಅಂತ ಹೇಳಿದೆ. ತುಲಾ ರಾಶಿಯವರಿಗೆ ಮಾತ್ರ ಸ್ವಲ್ಪ ಸಂಕಷ್ಟ ಇರತಕ್ಕಂತಹದ್ದು. ನಾಭಿಯಿಂದ ಕೆಳಭಾಗದಲ್ಲಿ ಏನಾದರೂ ತೊಂದರೆ ಆಗುವಂತಹ ಸಾಧ್ಯತೆ, ಕೆಲವರಿಗೆ ಆಪರೇಷನ್ ಆಗ್ಬೋದು, ಅಥವಾ ಕೆಲವರಿಗೆ ವೈದ್ಯ ಶಾಲೆಗೆ ಸೇರಿಸಿಕೊಳ್ಳುವಂತಹ ಸಂದರ್ಭ ಬರ್ಬೋದು, ಅಥವಾ ಕೆಲವರು ಆರೋಗ್ಯದ ವಿಚಾರದಲ್ಲಿ ಸಾಕಷ್ಟು ತೊಂದರೆಯನ್ನು ಅನುಭವಿಸುವಂತಹ ಸಾಧ್ಯತೆ ಇರತಕ್ಕಂತಹದ್ದು. ಮಾನಸಿಕ ಒತ್ತಡದಿಂದ ದೂರವಾಗುವುದಕ್ಕೋಸ್ಕರವಾಗಿ ಸಾಧ್ಯವಾದರೆ ಅನ್ನಪೂರ್ಣೇಶ್ವರಿ ಆರಾಧನೆಯನ್ನು ಮಾಡಿಕೊಳ್ಳಿ. ಜೊತೆಯಲ್ಲಿ 6 ನಿಮ್ಮ ಸಂಖ್ಯೆಯನ್ನು ಬಳಸಿಕೊಳ್ಳುವುದರಿಂದ ಕ್ಷೇಮ. ಪಶ್ಚಿಮ ದಿಕ್ಕು ನಿಮಗೆ ಯೋಗ್ಯವಾಗಿರತಕ್ಕಂತಹದ್ದು ಮಾಡಿಕೊಳ್ಳಿ, ಶುಭವಾಗುತ್ತೆ. ತುಲಾರಾಶಿಯವರು. ವೃಶ್ಚಿಕ ರಾಶಿಯವರ ಫಲವನ್ನು ನೋಡುವಾಗ ನಿಮ್ಮ ರಾಶಿಯಲ್ಲೇ ಚಂದ್ರ ಇದ್ದಾನೆ, ಭಾಗ್ಯಾಧಿಪತಿ ನೀಚನಾಗಿದ್ದಾನೆ. ಆದರೂ ನಿಮ್ಮ ರಾಶಿಗೆ ಚಂದ್ರ ಬಂದಿದ್ದಾನೆ ಅಂದ್ರೆ ನಿಮಗೆ ಅನುಕೂಲವಾಗುವಂತಹದ್ದು. ಕಳೆದು ಹೋದಂತಹ ವಸ್ತುಗಳು ಲಭ್ಯವಾಗ್ತದೆ, ಕೊಟ್ಟಂತಹ ಹಣ ಸ್ವಲ್ಪ ಮಟ್ಟಿಗೆ ಬರ್ತದೆ. ಬೇಡ ಅಂತ ಬಿಟ್ಟು ಹೋದವರು ಮತ್ತೆ ಮಾತನಾಡಿಸುವಂತಹ ಸಾಧ್ಯತೆ ಇರ್ತದೆ. ಮನೆಯಲ್ಲೇ ದೂರ ಸರಿದವರು, ಮಾತನಾಡದೇ ಇರತಕ್ಕಂಥವ್ರು ಮಾತನಾಡಿಸ್ತಾರೆ. ಇವತ್ತಿನ ದಿವಸ ಏನೆಲ್ಲ ಕೆಲಸ ಕಾರ್ಯಗಳು ಆಗಬೇಕು ಅದು ಸ್ವಲ್ಪ ಮಟ್ಟಿಗೆ ಆಗುವಂತಹ ಸಾಧ್ಯತೆ ಇರತಕ್ಕಂಥದ್ದು. ಪೂರ್ಣ ಯಾಕೆ ಆಗಲ್ಲ ಅಂತ ನೀವು ಕೇಳಬಹುದು, ಗುರುವಿನ ಬಲ ಇಲ್ವಲ್ಲ, ಆದ್ದರಿಂದ ಸ್ವಲ್ಪ ಆತಂಕ ಇರ್ತದೆ. ಪಂಚಮ ಶನಿಯ ಕಾಟ. ದೋಷ ನಿವಾರಣೆಗಾಗಿ ಶನೇಶ್ವರನ ದರ್ಶನ, ಕಪ್ಪು ಎಳ್ಳನ್ನು ದಾನ ಮಾಡ್ಕೊಳ್ಳಿ. ತೊಗರಿ ಬೇಳೆಯನ್ನ ವಿಶೇಷವಾಗಿ ಇವತ್ತಿನ ದಿವಸ ಉಪಯೋಗಿಸುವುದರಿಂದ ನಿಮ್ಮ ಕಷ್ಟಗಳು ದೂರವಾಗುವಂತಹ ಲಕ್ಷಣ. ದಕ್ಷಿಣ ದಿಕ್ಕು ಅಥವಾ ಪಶ್ಚಿಮ ದಿಕ್ಕಿನ ವ್ಯವಹಾರದಿಂದ ನಿಮಗೆ ಆರೋಗ್ಯ ಪ್ರಾಪ್ತಿಯಾಗ್ತದೆ. ಕೆಂಪು ಬಣ್ಣದ ವಸ್ತ್ರವನ್ನು ಧರಿಸಿ ಇವತ್ತಿನ ದಿವಸ ಸುಬ್ರಹ್ಮಣ್ಯನ ದರ್ಶನವನ್ನು ಮಾಡಿಕೊಳ್ಳಿ, ಶುಭವಾಗುತ್ತೆ. ವೃಶ್ಚಿಕ ರಾಶಿಯವರು ಇಂದಿನ ಕಾಲಘಟ್ಟದಲ್ಲಿ. ಈಗ ಧನುರಾಶಿಯವರ ಫಲವನ್ನು ನೋಡುವಾಗ ಅಹೋಭಾಗ್ಯ ನಿಮಗೆ. ಸಪ್ತಮಾಧಿಪತಿ ಸಪ್ತಮದಲ್ಲೇ ಇದ್ದಾನೆ. ವಿವಾಹ ಆಗದೇ ಇರತಕ್ಕಂಥವರಿಗೆ ವಿವಾಹ ಕಾರ್ಯ ಆಗುವಂತಹ ಸಾಧ್ಯತೆಗಳು. ಗುರು 7ನೇ ಮನೆಯಲ್ಲಿದ್ದು ಪೂರ್ಣಷ್ಠಿಯಲ್ಲಿ ನೋಡ್ತಾ ಇದ್ದರಿಂದ ಗುರುವಿನ ಬಲ ಚೆನ್ನಾಗಿದೆ. ಶುಕ್ರನೂ ಸಹಿತವಾಗಿ 7ರಲ್ಲಿದ್ದರಿಂದ ಧನ ಸಂಪತ್ತು ಅಭಿವೃದ್ಧಿ ಆಗುವಂತಹ ಲಕ್ಷಣ. ವ್ಯಾಪಾರ ವ್ಯವಹಾರದ ತೊಡಕುಗಳೆಲ್ಲ ದೂರವಾಗಿ ಅಭಿವೃದ್ಧಿ ಆಗ್ತದೆ. ಸರ್ಕಾರಿ ಕೆಲಸದಲ್ಲಿ ರಾಜಕಾರಣಿಗಳಿಗೆ ಅನುಕೂಲ ಉಂಟಾಗುವಂತಹ ಸಾಧ್ಯತೆ ಇರತಕ್ಕಂತಹದ್ದು ಧನುರಾಶಿಯವರು ಬಳಸಬೇಕಾಗಿರ್ತಕ್ಕಂತಹ ಸಂಖ್ಯೆ 3. ಹಳದಿ ಬಣ್ಣ ನಿಮಗೆ ಅನುಕೂಲಕರವಾಗಿದೆ. ವಾಯುವ್ಯ ದಿಕ್ಕಿನಲ್ಲಿ
ನಿಮ್ಮ ಕೆಲಸ ಕಾರ್ಯಗಳು ಸುಗಮವಾಗುವಂತಹ ಲಕ್ಷಣ. ಗುರುದೇವರ ಅನುಗ್ರಹವನ್ನು ಪಡೆದುಕೊಳ್ಳುವುದರಿಂದ ನಿಮ್ಮ ಕಷ್ಟಗಳು ದೂರವಾಗ್ತದೆ. ಈಗ ಮಕರ ರಾಶಿ. ಮಕರ ರಾಶಿಯವರ ಫಲವನ್ನು ನೋಡುವಾಗ ನಿಮ್ಮ ರಾಶಿ ಅಧಿಪತಿ ತೃತೀಯ ಭಾವದಲ್ಲಿದ್ದರಿಂದ ಅಣ್ಣ ತಮ್ಮಂದಿರ ವ್ಯವಹಾರದಲ್ಲಿ ಸ್ವಲ್ಪ ತೊಡಕುಂಟಾಗ್ತದೆ. ಏನಾದರೂ ಪಾಲು ಪಂಚಾಯಿತಿ ಇತ್ಯಾದಿಗಳನ್ನು ಮಾಡಿಕೊಳ್ಳುವುದರಿಂದ ಸ್ವಲ್ಪ ಮಟ್ಟಿಗೆ ಕ್ಲೇಶ ಉಂಟಾಗುವಂತಹ ಸಾಧ್ಯತೆ ಇರತಕ್ಕಂತಹದ್ದು. ಅಣ್ಣ ತಮ್ಮಂದಿರ ವ್ಯವಹಾರದಲ್ಲಿ ಮಾನಸಿಕವಾಗಿ ಹಿಂಸೆಯನ್ನು ಅನುಭವಿಸಬೇಕಾಗ್ತದೆ, ತೊಡಕುಂಟಾಗ್ತದೆ ಮಕರ ರಾಶಿಯವರಿಗೆ. ನೋಡಿ, ಸಪ್ತಮಾಧಿಪತಿಯಂತಹ ಚಂದ್ರನು ಬಾಧಾ ಸ್ಥಾನದಲ್ಲಿ ಇರುವುದರಿಂದ ಸ್ತ್ರೀಯರಿಂದ ಬಾಧೆ ಉಂಟಾಗುವಂತಹ ಲಕ್ಷಣ. ಹೀಗಾಗಿ ಹೆಣ್ಣುಮಕ್ಕಳ ಜೊತೆಗೆ ಮಾತನಾಡುವಾಗ ಸ್ವಲ್ಪ ಜಾಗ್ರತೆ, ಅಥವಾ ಎಲ್ಲಾದರೂ ಸ್ತ್ರೀ ಶಾಪಕ್ಕೆ ಗುರು ಆಗುವಂತಹ ಸಾಧ್ಯತೆ ಇರತಕ್ಕಂತಹದ್ದು. ಸ್ವಲ್ಪ ಜಾಗ್ರತೆ ವಹಿಸಬೇಕಾಗಿರ್ತಕ್ಕಂತಹದ್ದು ಮಕರ ರಾಶಿಯವರು. ದೋಷ ನಿವಾರಣೆಗೆ ನೀವು ಮಾಡಿಕೊಳ್ಳಬೇಕಾಗಿರ್ತಕ್ಕಂತಹದ್ದು ಮೃತ್ಯುಂಜಯನ ಸೇವೆ ಅಥವಾ ಶನೇಶ್ವರನ ಸೇವೆಯನ್ನು ಮಾಡುವುದರಿಂದ ನಿಮ್ಮ ಕಷ್ಟಗಳು ದೂರವಾಗುವಂತಹ ಲಕ್ಷಣ. ನೀವು ಬಳಸಿಕೊಳ್ಳಬೇಕಾಗಿರ್ತಕ್ಕಂತಹ ಸಂಖ್ಯೆ 8. ಕಪ್ಪು ಬಣ್ಣ, ಉತ್ತರ ದಿಕ್ಕು, ಪಶ್ಚಿಮ ದಿಕ್ಕು ಇವೆಲ್ಲ ನಿಮಗೆ ನಿಮ್ಮ ಯೋಗ್ಯತೆಯನ್ನು ಹೆಚ್ಚಿಸುತ್ತದೆ. ಈಗ ಕುಂಭರಾಶಿ. ಕುಂಭರಾಶಿಯವರ ಫಲವನ್ನು ನೋಡುವಾಗ ನಿಮ್ಮ ರಾಶಿಯಲ್ಲೇ ರಾಹು ಇದ್ದದ್ರಿಂದ ಸ್ವಲ್ಪ ನರದೌರ್ಬಲ್ಯ ಉಂಟಾಗುವಂತಹ ಸಾಧ್ಯತೆ ಇರತಕ್ಕಂತಹದ್ದು. ಬೆನ್ನಿನಲ್ಲಿ, ಸೊಂಟದ ಭಾಗದಲ್ಲಿ, ಕತ್ತಿನ ಭಾಗದಲ್ಲಿ ನೋವನ್ನು ಕಾಣ್ತೀರಿ. ವ್ಯಾಪಾರ ವ್ಯವಹಾರದಲ್ಲಿ ತೊಡಕನ್ನು ಕಾಣ್ತೀರಿ. ಮಾನಸಿಕವಾದಂತಹ ಒತ್ತಡಗಳು ಆಗಾಗ ಉಂಟಾಗುವಂತಹ ಸಾಧ್ಯತೆ ಇರತಕ್ಕಂತಹದ್ದು. ಸ್ವಲ್ಪ ಮಟ್ಟಿಗೆ ಮಂಡಿಯಿಂದ ಕೆಳಭಾಗದಲ್ಲಿ ಅಥವಾ ಜಂಘಾಸ್ಥಾನದಲ್ಲಿ ಸ್ವಲ್ಪ ಹುಷಾರಾಗಿರಬೇಕು. ಅಲ್ಲೇನಾದ್ರೂ ತೊಂದರೆ ಉಂಟಾಗುವಂತಹ ಸಾಧ್ಯತೆ, ನರದೌರ್ಬಲ್ಯ ಅಥವಾ ಮಸಲ್ಸ್ ಹಿಡ್ಕೊಳ್ಳೋದು ಇತ್ಯಾದಿಗಳು ಉಂಟಾಗುವಂತಹ ಸಾಧ್ಯತೆ ಇರತಕ್ಕಂತಹದ್ದು. ವ್ಯಾಪಾರ ವ್ಯವಹಾರದಲ್ಲಿ ತೊಡಕುಂಟಾಗುವಂತಹ ಲಕ್ಷಣಗಳು. ದೋಷ ನಿವಾರಣೆಗೆ ಕುಂಭರಾಶಿಯವರು ವಿಶೇಷವಾಗಿ ಧನ ಸಮೃದ್ಧಿಗಾಗಿ ಹನುಮಾನ್ ಚಾಲಿಸಾವನ್ನು ಓದಿ, ಶನೇಶ್ವರನ ಪೀಡ ಪರಿಹಾರಕ್ಕಾಗಿ ಶನಿದೇವರ ಹೋಗಿ ಬನ್ನಿ. ಎಳ್ಳುಬತ್ತಿ ದೀಪವನ್ನು ಹಚ್ಚಿ, ಆಗ ಶನಿದೇವರ ಕೃಪೆ ಉಂಟಾಗ್ತದೆ. ಕಷ್ಟಗಳು ದೂರವಾಗುವಂತಹ ಸಾಧ್ಯತೆ ಇರತಕ್ಕಂಥದ್ದು. ಪಂಚಮ ಸ್ಥಾನದಲ್ಲಿ ತ್ರಿಗ್ರಹ 3 ಶುಭ ಗ್ರಹಗಳಿದ್ದರಿಂದ ಮಕ್ಕಳಿಂದ ಸುಖ ಸಮೃದ್ಧಿ ನೆಮ್ಮದಿ ಉಂಟಾಗುವಂತಹ ಸಾಧ್ಯತೆ ಇರತಕ್ಕಂಥದ್ದು ಕುಂಭರಾಶಿಯವರಿಗೆ. ಕಪ್ಪು ಬಣ್ಣ 8 ನಿಮ್ಮ ಸಂಖ್ಯೆ. ಪಶ್ಚಿಮ ದಿಕ್ಕು ಅಥವಾ ಉತ್ತರ ದಿಕ್ಕು ನಿಮಗೆ ಯೋಗ್ಯವಾಗಿರತಕ್ಕಂಥದ್ದು. ಮಹಾಮೃತ್ಯುಂಜಯನ ಅನುಗ್ರಹವನ್ನು ಪಡೆದುಕೊಳ್ಳುವುದರಿಂದ ಎಲ್ಲಾ ಕಷ್ಟಗಳು ದೂರವಾಗ್ತದೆ ಕುಂಭರಾಶಿಯವರಿಗೆ. ಈಗ ಮೀನರಾಶಿ. ಮೀನರಾಶಿಯವರ ಫಲವನ್ನು ನೋಡುವಾಗ ನಿಮ್ಮ ರಾಶಿಯಲ್ಲೇ ಶನಿ ಮಹಾತ್ಮನಿದ್ದಾನೆ. ಲಾಭಾಧಿಪತಿ, ವ್ಯಯಾಧಿಪತಿ. ಏನು ಬರ್ತದೆಯೋ ಅದೆಲ್ಲ ಖರ್ಚಾಗಿ ಹೋಗುವಂತಹ ಸಾಧ್ಯತೆ ಇರತಕ್ಕಂತಹದ್ದು. ಸಾಧಾರಣವಾಗಿ ಕೆಟ್ಟ ವ್ಯಕ್ತಿಗಳಿಂದ ಏನಾದರೂ ತೊಂದರೆ ಉಂಟಾಗುವಂತಹ ಸಾಧ್ಯತೆ. ಕೆಡುಕಿನ ವಾರ್ತೆಯನ್ನು ಕೇಳ್ತೀರಿ. ಇವತ್ತಿನ ದಿವಸ ಎಲ್ಲೋ ದೂರ ಹೋಗಿರ್ತೀರಿ, ಬರುವಾಗ ವಾಹನ ಸಿಗದೆ ಪರದಾಡಬೇಕಾದಂತಹ ಸಂದರ್ಭ, ಅಥವಾ ವಾಹನದ ಮಧ್ಯಭಾಗದಲ್ಲಿ ಸಿಕ್ಕಾಕೊಂಡು ತೊಂದರೆಯನ್ನು ಅನುಭವಿಸ್ತೀರಿ. ವಾಹನಕ್ಕೂ ತೊಂದರೆ, ನಿಮಗೂ ತೊಂದರೆ ಉಂಟಾಗುವಂತಹ ಸಾಧ್ಯತೆ ಇರತಕ್ಕಂತಹದ್ದು. ಮಾನಸಿಕವಾಗಿ ನೆಮ್ಮದಿಯನ್ನು ಕಳ್ಕೊಳ್ತೀರಿ. 7.5 ಇದ್ದದ್ದರಿಂದ ಜನ್ಮದಲ್ಲೇ ಇದ್ದಾನೆ. ಪರಿಹಾರಕ್ಕಾಗಿ ನೀವು ಮಾಡಿಕೊಳ್ಳಬೇಕಾಗಿರ್ತಕ್ಕಂತಹದ್ದು 3 ಸಂಖ್ಯೆಯನ್ನು 3 ನಿಮ್ಮ ಗುರುವಿನ ಸಂಖ್ಯೆ ಬಳಸಿಕೊಳ್ಳಿ. ಹಳದಿ ಬಣ್ಣ ನಿಮಗೆ ಆಗಿ ಬರ್ತದೆ. ಈಶಾನ್ಯ ದಿಕ್ಕು ನಿಮಗೆ ಯಥಾಯೋಗ್ಯವಾಗಿರತಕ್ಕಂತಹದ್ದು. ತುಳಸಿಗೆ ನಮನವನ್ನು ಸಲ್ಲಿಸುವುದರಿಂದ ನಿಮ್ಮ ಕಷ್ಟಗಳೆಲ್ಲ ಪರಿಹಾರ. ಮೀನರಾಶಿಯವರಿಗೆ ಇವತ್ತಿನ ದಿವಸ. 12 ರಾಶಿಯವರು ಇಂದು ಸೋಮವಾರವಾದ್ದರಿಂದ ಶಿವನ ಉಪಾಸನೆ, ನಂದಿಕೇಶ್ವರನ ಉಪಾಸನೆ, ಬಸವಣ್ಣನ ಉಪಾಸನೆ ಇತ್ಯಾದಿಗಳನ್ನು ಮಾಡಿಕೊಳ್ಳುವುದರಿಂದ ನಿಮ್ಮ ಕಷ್ಟಗಳೆಲ್ಲ ದೂರವಾಗಿ ಶುಭವಾಗಲಿ. ವೀಕ್ಷಕರೇ, ಇದೇ ಬರುವ ಜುಲೈ 5ನೇ ತಾರೀಕಿನಂದು ವಿಶೇಷವಾಗಿ ದಾಬಸ್ಪೇಟೆ ಸಮೀಪದಲ್ಲಿರತಕ್ಕಂತಹ ಕಾಡುಗೆರೆಯಲ್ಲಿ ಮಹಾಮೃತ್ಯುಂಜಯ ದೇವರ ಸನ್ನಿಧಾನದಲ್ಲಿ ನಾವು ವಿಶೇಷವಾಗಿ ಷಷ್ಠಿಪೂರ್ತಿ ಶಾಂತಿ ಹಾಗೂ ಭೀಮರಥ ಶಾಂತಿ, ವಿಜಯರಥ ಶಾಂತಿ, ಸಹಸ್ರಚಂದ್ರ ದರ್ಶನ ಶಾಂತಿ ಇತ್ಯಾದಿಗಳನ್ನೆಲ್ಲ ಮಾಡಿಸ್ತಾ ಇದ್ದೇವೆ. ಯಾರಾದರೂ ಮಾಡಬೇಕು ಅಂತ ನಿಮಗೇನಾದರೂ ಅಪೇಕ್ಷೆ ಇದ್ದಲ್ಲಿ ಬುಕ್ ಮಾಡಿಕೊಳ್ಳಿ. ಕೆಳಭಾಗದಲ್ಲಿ ನಂಬರ್ಗಳು ಬರ್ತದೆ, ಸಂಪರ್ಕ ಮಾಡಿ. ನಿಮಗೆ ಯಥಾಯೋಗ್ಯವಾಗಿ ಇದನ್ನ ಮಾಡಿಕೊಳ್ಳಿಕ್ಕೆ ಅವಕಾಶ ಇರತಕ್ಕಂಥದ್ದು. ವೀಕ್ಷಕರೇ, ಈ ಸಂಚಿಕೆ ನಿಮಗೆ ಇಷ್ಟವಾಗಿದ್ದಲ್ಲಿ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ ಒತ್ತಿ. ನಿಮ್ಮ ಸ್ನೇಹಕ್ಕಾಗಿ ಮೊಬೈಲ್ ನಂಬರ್ನ ಉಪಯೋಗಿಸ್ಕೊಳ್ಳಿ. ಶುಭವಾಗಲಿ. ಶುಭವಸ್ತು.